ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ, ನಾಮಧೇಯ ವೈಷ್ಣವಿ ಅಂತ ಹೇಳ್ಬಿಟ್ಟು ಇವ್ರದ್ದು ಮಡಿಕೇರಿ. ನೋಡಿ, ಇವ್ರದ್ದು ಹೌಸ್ ಇದೆ, ಒಂದು ರೆಂಟ್ಗೆ ಕೊಡ್ತಾರೆ. 40x60 ಡುಪ್ಲೆಕ್ಸ್ ಹೌಸು. ವಯಸ್ಸು ಬಂದ್ಬಿಟ್ಟು ಇವರಿಗೆ 37 ವರ್ಷ ಆಗಿದೆ. ಓದಿರೋದು ಜಸ್ಟ್ BBM ಅಷ್ಟೇ. ಆಸಕ್ತಿ ಇರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅರ್ಧಕ್ಕೆ ಬಿಟ್ಬಿಟ್ಟು ಮದುವೆ ಆದ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಆಸಕ್ತಿ ಯಾವುದ್ರಲ್ಲಪ್ಪ ಇದೆಯಾ ಅಂತಂದರೆ, ಎತ್ತಿ ತೋರಿಸೋದು, ಹಾಗೆ ಪಚಕ್ ಅಂತ ಮಾಡಿಸಿಕೊಳ್ಳೋದು. ಕಾಚ ಬಂದ್ಬಿಟ್ಟು ದಿನಕ್ಕೊಂದು ಹಾಕ್ತೀನಿ, ಯಾಕೆಂದರೆ ಮನೆಯಲ್ಲಿ ಸಾವಿರಾರು ಕಾಚುಗಳಿದ್ದಾವೆ. ಆ ಒಂದು ಕಾರಣಕ್ಕೋಸ್ಕರ ದಿನಕ್ಕೊಂದು ಹಾಕಬೇಕು ಅನಿಸುತ್ತೆ, ಆ ಕಾರಣಕ್ಕೋಸ್ಕರ ಹಾಕ್ತೀನಿ ಅಂತ ಇಲ್ಲಿ ನೇರವಾಗಿ ಹೇಳಿದ್ದಾರೆ. ಇನ್ನು ಜಾಬ್ ಬಂದ್ಬಿಟ್ಟು ವೈಷ್ಣವಿ ಸ್ಟುಡಿಯೋ ಅಂತ ಅಂಗಡಿ ಇದೆ, ಅದೇ ಒಂದು ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರದ್ದೇ ಅದು ಒಂದು ಅಂಗಡಿ ಆಗಿರುತ್ತೆ. ಇನ್ನು ಸೌಲಭ್ಯಗಳು ಏನೇನಪ್ಪ ಸಿಗುತ್ತೆ ಈ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡೋದ್ರಿಂದ ಅಂದರೆ, ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ರೆ 10 ವರ್ಷದವರೆಗೂ ಕೂಡ ಇಟ್ಟುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಏನೇ ಸಹಾಯ ಇದ್ದರೂ ಸರಿ, ಮನೆ ಕಡೆ ಆರ್ಥಿಕ ಮಟ್ಟ ಸರಿ ಇಲ್ಲದಿದ್ದರೂ ಕೂಡ ಅದನ್ನು ಸರಿ ಮಾಡಿ ಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಓಡಾಡಲು ಒಂದು ಇನ್ನೋವಾ ಕ್ರಿಸ್ತಾ ಕಾರ್ ಇರುತ್ತೆ. ಆ ಕಾರಲ್ಲಿ ಬಂದು ಜುಮ್ ಅಂತ ಬರೋದು ಹೋಗೋದು ಮಾಡ್ಬೋದು. ಹಾಗೆ ಆಸೆ ಆದಾಗ ದಿಂಗಲು ಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ, ದಿಂಗ ಕೊಡ್ತಾರಂತೆ. ಇನ್ನು ಅನುಭವ ಇದ್ದರೂ ಪ್ರಯೋಜನಕ್ಕೆ ಬರಲ್ಲ, ಏಕೆ ಅಂತಂದರೆ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಸಂಬಳವನ್ನು ಡಿಪೆಂಡ್ ಮಾಡಿ ಕೊಡಲಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಸುಮ್ಮನೆ ಕೆಲಸಕ್ಕೆ ಬಂದ್ಬಿಟ್ಟು ಹೋಗೋದಲ್ಲ, ಸರಿಯಾಗಿ ಕೂಡ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಇನ್ನು ಕಹಿ ನೆನಪುಗಳ ಬಗ್ಗೆ ಇಲ್ಲಿ ಮೆಲ್ಕನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಪ್ರತಿ ದಿನ ಬರ್ತಾನೆ ಅಂತ ಕಾಯ್ತಿದ್ದೆ ಸರ್, ಆದರೆ ಒಂದು ದಿನ ಗೊತ್ತಾಯಿತು ಅವರು ಬರಲ್ಲ ಅಂತ. ಏಕೆ ಅಂತ ಅಂದರೆ, ಬೇರೆ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಆ ಒಂದು ಕಾರಣಕ್ಕೋಸ್ಕರ ಬರೋದಿಲ್ಲ ಅಂತ ಗೊತ್ತಾಯ್ತಂತೆ. ಅದಕ್ಕೋಸ್ಕರ ಬರೋದಿಲ್ಲ ಅಂತ ನೇರವಾಗಿ ಹೇಳಿದ್ರಂತೆ. ತುಂಬ ಬೇಸರದಿಂದ ಊಟ ನಿದ್ದೆ ಎಲ್ಲ ಬಿಟ್ಟಿದ್ದೆ. ಆಮೇಲೆ ಜೀವನ ಏನು ಅಂತ ಗೊತ್ತಾಯಿತು. ಅವತ್ತಿಂದ ಪ್ರೀತಿ ರೀತಿ ಎಲ್ಲವನ್ನು ಬಿಟ್ಟು ಎಕ್ಕಿಸಿಕೊಳ್ಳೋದೇ ಒಂದು ರೂಢಿ ಮಾಡ್ಕೊಂಬಿಟ್ಟಿದೆ ಸಾರ್ ಅಂತ ಇಲ್ಲಿ ಕಹಿ ನೆನಪುಗಳ ಬಗ್ಗೆ ಇಲ್ಲಿ ಮೆಲ್ಕನ್ನು ಹಾಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಟೋಟಲಾಗಿ ಈ ಒಂದು ಮನೆಯಲ್ಲಿ ಸ್ನೇಹಿತರೆ 4 ಬೆಡ್ರೂಮ್ಸ್ ಇದ್ದಾವೆ. ಓಕೆನಾ, ದೊಡ್ಡ ಮನೆ 40x60 ನೋಡ್ಬೋದು ತಾವು ಯಾವ ಒಂದು ಮಟ್ಟಿಗೆ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು.